ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಕೇಸ್ ಫೈಲ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಸಿಐಡಿ. ಆರೋಪಿಗಳ ಹೇಳಿಕೆಯ ಪ್ರತಿ, ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಆಯಿತು, ಕಬ್ಬನ್ ಪಾರ್ಕ್ ಪೊಲೀಸರು ಕಲೆ ಹಾಕಿರುವಂತಹ ಸಿಸಿಟಿವಿಯ ದೃಶ್ಯಗಳ ಪರಿಶೀಲನೆ, ಕೆಎಸಿಎ ಮ್ಯಾನೇಜ್ಮೆಂಟ್ಗೆ ಹಿಂದೆ ನೋಟಿಸ್ ಕೊಡುವ ಬಗ್ಗೆ ಚರ್ಚೆ, ಕೆಎಸಿಎ ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಶಂಕರ್ ಜಯರಾಮ್ಗೆ ನೋಟಿಸ್ ಅನ್ನು ನೀಡಲಿರುವ ಸಿಐಡಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸರು ಕಲೆ ಹಾಕಿರುವಂತಹ ಮಾಹಿತಿಗಳು, ಹಾಗೆಯೇ ಸಿಸಿಟಿವಿ ವಿಜುವಲ್ಸ್ಗಳು ಇದೆಲ್ಲವನ್ನ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಕೆಲವೊಂದಷ್ಟು ಮಂದಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ಈ ಕೇಸ್ನ ಸಿಐಡಿಗೆ ವಹಿಸಲಾಗಿದೆ. ಯಾವಾಗ ಕೇಸ್ ಫೈಲ್ ಸಿಐಡಿಗೆ ವರ್ಗಾವಣೆ ಆಯಿತು, ಸಿಐಡಿ ಆಗಿನಿಂದಲೇ ಅಲರ್ಟ್ ಆಗಿರೋದು. ನಿನ್ನೆ ರಾತ್ರಿಯಿಂದಲೇ ಕೆಲವೊಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾ ಇದ್ರು ಕೆಲವರನ್ನು ಅರೆಸ್ಟ್ ಮಾಡಲಾಗಿದೆ. ಸಿಐಡಿಗೆ ವಹಿಸ್ತೀವಿ ಅಂತ ಹೇಳಲಾಗಿತ್ತು, ಅಧಿಕೃತವಾಗಿ ಅನೌನ್ಸ್ ಆಗ್ತಾ ಇದ್ದ ಹಾಗೇನೇ ಸಿಐಡಿ ಕೂಡ ಅಲರ್ಟ್ ಆಗ್ತಾ ಇರೋದು. ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಏನೆಲ್ಲ ಪರಿಶೀಲನೆ ಮಾಡಿದೆ, ತನಿಖೆಯನ್ನು ಮಾಡಿದೆ, ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ, ಸಾಕ್ಷಿಗಳು ಸಿಕ್ಕಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಅಪ್ಡೇಟನ್ನು ಪಡ್ಕೊಳ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಪೊಲೀಸರು ಈಗಾಗಲೇ ಸಿಸಿಟಿವಿ ದೃಶ್ಯಗಳನ್ನು ಕಲೆ ಹಾಕಿದ್ರು, ಅದನ್ನು ಕೂಡ ಪರಿಶೀಲಿಸಿದ್ದಾರೆ. ಇದರ ಜೊತೆಗೆ ಕೆಲವೊಂದಷ್ಟು ಮಂದಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾರ್ಯಾರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೊಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಇನ್ನು ಮಹಜರು ಮಾಡಲಾಗಿತ್ತಲ್ಲ, ಆ ಮಹಜರು ಸಂದರ್ಭದಲ್ಲಿ ಏನಾದರೂ ಪ್ರಮುಖ ವಿಚಾರಗಳು ಸಿಕ್ಕಿದ್ವಾ? ಮಹಜರು ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಇಲ್ಲಿವರೆಗೂ ಆಗಿರುವಂಥ ತನಿಖೆಯ ಬೆಳವಣಿಗೆಗಳು ಏನು? ಯಾಕಂದರೆ ತನಿಖಾಧಿಕಾರಿಗಳನ್ನೇ ಬದಲಾವಣೆ ಮಾಡಲಾಗಿತ್ತು, ಸಸ್ಪೆಂಡ್ ಮಾಡಲಾಗಿತ್ತು. ಒಂದಷ್ಟು ಗೊಂದಲ ಈ ಪ್ರಕರಣದಲ್ಲಿ ಇದೆ. ಜೊತೆಗೆ ಈ ಪ್ರಕರಣದ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥ ಒತ್ತಡವೂ ಇದೆ. ಯಾಕಂದರೆ ನ್ಯಾಯಾಂಗದ ಎಂಟರ್ ಕೂಡ ಆಗಿದೆ. ಹೀಗಿರಬೇಕಾದ್ರೆ ಸಿಐಡಿ ತನ್ನ ತನಿಖೆಯನ್ನು ಚುರುಕುಪಡಿಸ್ತಾ ಇದೆ. ಕೆಲವರನ್ನು ವಿಚಾರಣೆಗೆ ಹಾಜರು ಆಗಿ ಅಂತ ಸೂಚನೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಯಾರ್ಯಾರಿಗೆ ನೋಟಿಸ್ ಕೊಡ್ತಾರೆ, ಯಾರ್ಯಾರನ್ನು ವಿಚಾರಣೆ ಮಾಡ್ತಾರೆ, ಸಿಐಡಿ ತನಿಖೆಯಿಂದ ಇನ್ನೂ ಏನೆಲ್ಲ ಮಾಹಿತಿಗಳು ಲಭ್ಯ ಆಗತ್ತೆ, ಲೋಪದೋಷ ಆಗಿದ್ದು ಎಲ್ಲಿ, ಮಿಸ್ಟೇಕ್ ಆಗಿದ್ದು ಎಲ್ಲಿ, ಯಾರ ಕಡೆಯಿಂದ ಆಯಿತು, ಇದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಕೇಸ್ನಲ್ಲಿ ಈಗಾಗಲೇ ಅನೇಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ನಡೀತಾ ಇದೆ. ಸಿಐಡಿಗೆ ಕೇಸ್ ಹಸ್ತಾಂತರ ಮಾಡ್ತಾ ಇದ್ದ ಹಾಗೇನೆ ತನಿಖೆ ಕೂಡ ಚುರುಕು ಪಡ್ಕೊಳ್ತಾ ಇದೆ. ಈಗ ಯಾವೆಲ್ಲ ಆ್ಯಂಗಲ್ನಲ್ಲಿ ತನಿಖೆ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ? ನೀತಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ 4 ಜನರನ್ನು ಬಂಧಿಸಿದಂಥ ಕಬ್ಬನ್ ಪಾರ್ಕ್ ಪೊಲೀಸರು ನಿನ್ನೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದರು. ಅವರನ್ನು ನ್ಯಾಯಾಂಗ ಬಂಧನಕ್ಕೆ 19ನೇ ತಾರೀಕು ಕೂಡ ಕೊಟ್ಟಿರುವಂಥದ್ದು. ಅಂದರೆ 14 ದಿನ ನ್ಯಾಯಾಂಗ ಬಂಧನ ಹೇಳ್ತಾರೆ. ಅದರ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಮತ್ತು ಈ ಘಟನೆಗೆ ಸಂಬಂಧಪಟ್ಟಾಗೆ ಹಲವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂಥದ್ದು. KSI ಇರ್ಬೋದು, DNA ಇರ್ಬೋದು, RCB ಫ್ರಾಂಚೈಸಿ ಅವರು ಇರ್ಬೋದು, ಸ್ಟೇಡಿಯಂಗೆ ಸಂಬಂಧಪಟ್ಟವರು ಯಾರೆಲ್ಲ ಇದ್ದರು ಈ ಕಾರ್ಯಕ್ರಮ ಆಯೋಜನೆಗೆ ಅವ್ರನ್ನೆಲ್ಲರೂ ಕೂಡ ಕರೆಸಿ ಈಗಾಗಲೇ ವಿಚಾರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ KSIನ ಅಧ್ಯಕ್ಷ ಈಗಾಗಲೇ ಖಜಾಂಜಿ ಮತ್ತು ಸೆಕ್ರೆಟರಿ ಆಗಿದ್ದಂಥ ಶಂಕರ್ ಮತ್ತು ಜಯರಾಮ್ ಏನಿದ್ರು ಇವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಪತ್ರ ಓಡಾಡ್ತಾ ಇರುವಂಥದ್ದು, ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು 4ರನ್ನು ಅರೆಸ್ಟ್ ಮಾಡಿ ಇನ್ನು ಕೆಲವರ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಸಿಐಡಿಗೆ ಇಡೀ ಪ್ರಕರಣವನ್ನು ಹಸ್ತಾಂತರವನ್ನು ಮಾಡಿತ್ತು. ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಈಗಾಗಲೇ ಆಕ್ಟಿವ್ ಆಗಿರುವಂಥದ್ದು. ಅವರು KSI ಇರ್ಬೋದು, ಮತ್ತು DNA ಇರ್ಬೋದು, RCB ಫ್ರಾಂಚೈಸಿ ಇರ್ಬೋದು, ಮತ್ತು ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರ ನಿರ್ಲಕ್ಷ್ಯ ಇರ್ಬೋದು, ಇಲ್ಲ ಫೈಲ್ವರ್ ಇರ್ಬೋದು, ಯಾವ ಕಾರಣಕ್ಕೆ ಹೀಗೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಅಲ್ಲಿನ ದೃಶ್ಯಾವಳಿಗಳಿರ್ಬೋದು, ಜನ ಬಂದಿದ್ದು ಹೋಗಿದ್ದು, ಮತ್ತು ಮಾಧ್ಯಮಗಳಲ್ಲಿ ಬಂದಂಥ ವಿಡಿಯೋಗಳನ್ನು, ದೃಶ್ಯಗಳನ್ನ ಇಟ್ಕೊಂಡು, ಮೊಬೈಲ್ಗಳಲ್ಲಿ ವೈರಲ್ ಆಗಿರೋಂಥ ದೃಶ್ಯಗಳೆಲ್ಲವನ್ನು ಇಟ್ಕೊಂಡು ಕೂಡ ಪರಿಶೀಲನೆಯನ್ನು ಮಾಡ್ತಾ ಹೋಗ್ತಾ ಇರುವಂಥದ್ದು. ಅದರ ಜೊತೆಗೆ ನಗರದಲ್ಲಿ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಅಲ್ಲಿಗೆ ಡೆಪ್ಲಾಯ್ ಮಾಡಲಾಗಿತ್ತು, ಎಷ್ಟು ಜನ ಪೊಲೀಸ್ ಸ್ಟಾಫ್ ಇದೆ, ಸೊ ಯಾಕೆ KSI ಅವರು ಬಂದಂಥ ಅಭಿಮಾನಿಗಳನ್ನು ಏನು ಬೆಳಗ್ಗೆನೇ ಬರಲಿಕ್ಕೆ ಶುರು ಮಾಡಿದ್ರು, ಇವ್ರು ನಿಜವಾಗ್ಲೂ ಕೂಡ ಆ ರೀತಿಯಾಗಿ ಏನಾದರೂ ಅವ್ರಿಗೆ ಫ್ರೀ ಉಚಿತವಾಗಿ ಆ ಕಾರ್ಯಕ್ರಮ ನೋಡಲಿಕ್ಕೆ ಅವಕಾಶ ಮಾಡಿಕೊಡೋದಾದರೆ ಮೊದಲಿಂದನೇ ಗೇಟ್ ಒಳಗಡೆ ಬಿಟ್ಟಿದ್ರೆ ಯಾವುದೇ ರೀತಿಯ ಅನಾಹುತಗಳಾಗ್ತಾ ಇರಲ್ಲ. ಏನು ಒಂದು 2 ಅವರ್ಸ್ಗೆಲ್ಲ ಇಡೀ ಸ್ಟೇಡಿಯಂ ಕಂಪ್ಲೀಟ್ ಆಗ್ತೈತಿ. ಇದಾದ ಬಳಿಕ ಎಲ್ರಿಗೂ ಕೂಡ ಇಲ್ಲಿ ಜಾಗ ಇಲ್ಲ, ಖಾಲಿಯಾಗಿದೆ ಅಂತೇಳಿ ಪೊಲೀಸರ ಮುಖಾಂತರ ಇವರೇ ಅನೌನ್ಸ್ಮೆಂಟ್ಗಳನ್ನು ಮಾಡ್ಬೋದಿತ್ತು. ಆದರೆ ಈ ಕಾರ್ಯಕ್ರಮ ನಿಯೋಜನೆ ಮಾಡೋಕ್ಕೆ ಮುಂಚೆ ಯಾವುದೇ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಂಡಿರಲಿಲ್ಲ. ಅಂದರೆ KSIನ ಒಳಗೆ, ಸ್ಟೇಡಿಯಂನ ಒಳಗೆ
ಇಂಥ ಇನ್ಸಿಡೆಂಟ್ಗಳಾದ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬರು ವೈದ್ಯರು ಇರಬೇಕಾಗುತ್ತೆ, ಆಂಬುಲೆನ್ಸ್ಗಳು ಇರಬೇಕಾಗುತ್ತೆ, ಅಗ್ನಿಶಾಮಕ ಸಿಬ್ಬಂದಿಗಳು ಇರಬೇಕಾಗುತ್ತೆ, ಪೊಲೀಸರು ಇರಬೇಕಾಗುತ್ತೆ. ಸೊ ಯಾವ ಭದ್ರತೆಯನ್ನು ಮಾಡದೆ ತಮ್ಮದೇ ಖಾಸಗಿಯ ಸ್ವಲ್ಪ ಬೌನ್ಸರ್ಸ್ಗಳನ್ನ ಇಟ್ಕೊಂಡು, ಸಿಬ್ಬಂದಿಗಳನ್ನ ಇಟ್ಕೊಂಡು ನಾವು ಸ್ಟೇಡಿಯಂ ಒಳಗಡೆ ನಾವೇ ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಹೇಳಿ DNA ಏನು ಈ ಮ್ಯಾನೇಜ್ಮೆಂಟ್ಗಳು ಏನಿರ್ತವೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ಕಂಪನಿಗಳು, ಇವರು ನಾವೇ ಮಾಡ್ತೀವಿ ಅಂತ ಹೇಳಿ ಇವರಿಗೆ ಬೇಕಾದ ರೀತಿಯಲ್ಲಿ ಹಣ ಮಾಡುವ ರೀತಿಯಲ್ಲಿ ಇವರು ಅರೇಂಜ್ಮೆಂಟ್ಗಳನ್ನು ಮಾಡಿಕೊಳ್ತಾರೆ. ಪೊಲೀಸರು ನಾವೇ ಎಷ್ಟೋ ಸಲ ಹೋದಾಗ ಗಮನಿಸಿರುವಂಥದ್ದು, ಪೊಲೀಸ್ನ ಎಷ್ಟರ ಮಟ್ಟಿಗೆ ನೋಡ್ತಾರೆ ಅಂದರೆ ಸ್ಟೇಡಿಯಮ್ಗೂ ನಿಮಗೆ ಯಾವುದೇ ರೀತಿ ಸಂಬಂಧನೇ ಇಲ್ಲ, ನೀವು ಗೇಟಿಂದ ಹೊರಗಿರಬೇಕು, ನೀವು ಒಳಗೆ ಬರುವಾಗಿಲ್ಲ. ಪೊಲೀಸರಾದ್ರೇನು ಯಾರಾದ್ರೇನು ನೀವು ಬಂದಿರೋದಕ್ಕೆ ನಾವು ಈಗಾಗಲೇ ಪೊಲೀಸ್ ಇಲಾಖೆ ಹಣ ಕೊಟ್ಟಿರ್ತೀವಿ, ಭದ್ರತೆ ಕೊಡಬೇಕು, ಗೇಟಿಂದ ಹೊರಗಡೆ ಭದ್ರತೆ ಕೊಡಿ, ಒಳಗಡೆ ಬೇಡ ಅನ್ನೋ ರೀತಿಯಲ್ಲಿ ಪೊಲೀಸರಿಗೆ ಕಿಂಚಿತ್ತು ಮರ್ಯಾದನೆ ಕೊಡದೆ KSA ಇರ್ಬೋದು, DNA ಇರ್ಬೋದು, ಈ ಥರದವ್ರು ನಡ್ಕೊಳ್ಳುವಂಥದ್ದು. ಅದು ಅಷ್ಟೇ ಅಲ್ಲದೆ ಈ KSA ಮತ್ತು DNA ಈವೆಂಟ್ ಮ್ಯಾನೇಜ್ಮೆಂಟ್ಗಳು ಇರುವಂಥದ್ದು ಹಿರಿಯ ಅಧಿಕಾರಿಗಳ ಒಂದು ಕುಮ್ಮಕ್ಕನ್ನು ಪಡ್ಕೊಂಡು ಅವ್ರಿಗೆ ಉಚಿತವಾಗಿ ಒಂದಿಷ್ಟು ಪಾಸ್ಗಳನ್ನು ಕೊಟ್ಬಿಡೋದು. ಸೊ ಆ ಮುಖಾಂತರ ಅವರ ಹೇಳಿದ ಮುಲಾಜ್ಗೆ ಅಧಿಕಾರಿಗಳು ಬೀಳುವಂಥದ್ದು. ಹೀಗಾಗಿ ಸ್ಥಳೀಯವಾಗಿ ಅಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆಗ್ತಾ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಎಲ್ಲೋ AC ರೂಮ್ನಲ್ಲಿ ಕೂತಿದ್ದಂಥ ಅಧಿಕಾರಿಗೆ ಗೊತ್ತಿರೋದಿಲ್ಲ. ಖುದ್ದು ಫೀಲ್ಡಲ್ಲಿ ಯಾರು ಇರ್ತಾನೆ ಅವನಿಗೆ ಗೊತ್ತಿರುತ್ತೆ, ಅವನ ಮಾತನ್ನು ಯಾರು ಕೂಡ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇಂಥ ಫೇಲ್ಯೂರ್ ಘಟನೆಗಳಾಗುತ್ತೆ. ಈ ಆಯಾಮದಲ್ಲೂ ಕೂಡ ಪೊಲೀಸರು ಇನ್ನು CID ಅಧಿಕಾರಿಗಳು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದಷ್ಟೇ ಅಲ್ಲದೆ ಇಡೀ ಈ ರೀತಿಯಾಗಿ ಕ್ರೌಡ್ ಜಮಾವಣೆ ಆಗಲಿಕ್ಕೆ ಸರ್ಕಾರದ ಅನುಮತಿ ಇಲ್ಲದೆ ಪೊಲೀಸರು ಕಡಾಖಂಡಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ, ಬೇಡವೇ ಬೇಡ, ಯಾವುದೇ ಮೆರವಣಿಗೆಯೂ ಆಗಲ್ಲ, ಕಾರ್ಯಕ್ರಮವೂ ಆಗಲ್ಲ, ಏಕಕಾಲಕ್ಕೆ 2-3 ಕಡೆ ನಾವು ಕಾರ್ಯಕ್ರಮ ನಿಯೋಜನೆ ಮಾಡಿದರೆ ಭದ್ರತೆ ಮಾಡುವಂಥದ್ದು ಕಷ್ಟ ಆಗುತ್ತೆ. RCBಗೆ ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ನಿನ್ನೆ ರಾತ್ರಿಯ ಸೆಲೆಬ್ರೇಷನನ್ನು ನೋಡಿದ್ವಿ, ಎಷ್ಟು ಜನ ಯಾವ ರೀತಿಯಾಗಿದೆ ಇಡೀ ಸಿಟಿ ಅಂತೇಳಿ. ಸೊ ಇಷ್ಟಿದ್ರೂ ಕೂಡ ಇವತ್ತು ನೀವು ಏಕಾಏಕಿಯಾಗಿ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೆ ನಮಗೆ ಸಮಯವನ್ನು ಕೂಡದೆ ಅರೇಂಜ್ ಮಾಡ್ಕೊಳ್ಳಿಕ್ಕೆ, ಸೊ ನೀವು ಏಕಾಏಕಿ ಕಾರ್ಯಕ್ರಮ ಅರೇಂಜ್ ಮಾಡ್ತೀವಿ ಮಾಡಿಕೊಡಿ ಅಂತೇಳಿ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಇರ್ಬೋದು, ನಗರ ಪೊಲೀಸ್ ಆಯುಕ್ತರಾಗಿದ್ದ ಈ ಹಿಂದೆ ದಯಾನಂದ್ ಏನಿದ್ರು ಅವರು ಕೂಡ ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದರೆ ಈ KSA ಅಧಿಕಾರಿಗಳೇನಿದ್ದಾರೆ ಇವರು ಒಂದು ಸರ್ಕಾರದ ಮಟ್ಟದಲ್ಲಿ ಹೋಗಿ ಸರ್ಕಾರದ ಸಚಿವರುಗಳನ್ನು, CMನ, DCM ಇಂಥವ್ರನ್ನ ಭೇಟಿಯನ್ನು ಮಾಡಿ ಅವರ ಮುಖಾಂತರ ಗೃಹ ಇಲಾಖೆಗೆ ಒಂದು ಒತ್ತಡವನ್ನು ತಂದು, ಪೊಲೀಸ್ ಕಮಿಷನರ್ಗೆ ಒತ್ತಡವನ್ನು ತಂದು ಮಾಡಲೇಬೇಕು, ಮಾಡಿಕೊಡ್ರಿ ಅರೇಂಜ್ಮೆಂಟ್ಸು ಅನ್ನೋ ರೀತಿಯಲ್ಲಿ ಒತ್ತಡವನ್ನು ತರ್ತಾರೆ. ಸೊ ಈ ಎಲ್ಲ ಒತ್ತಡಗಳು ಅಂದರೆ ಗ್ರೌಂಡ್ ಫ್ಯಾಕ್ಟ್ ಏನಿದೆ ಅನ್ನೋ ರಿಯಾಲಿಟಿ ಏನಿದೆ ಅನ್ನೋದು ತಿಳ್ಕೊಳ್ಳದೆ ತಮ್ಮ ಅಧಿಕಾರ ದರ್ಪವನ್ನು ತೋರಿಸುವಂಥ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಹೀಗೆ ಅಮಾಯಕರು ಪ್ರಾಣವನ್ನು ಕಳ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಆಗಿದೆ. ಈ ಬಗ್ಗೆ ಈಗಾಗಲೇ CID ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಆದರೆ ಈ ಇಡೀ ಘಟನೆ ಎಷ್ಟು ಪಾರದರ್ಶಕವಾಗಿ ಇಲ್ಲಿ ತನಿಖೆ ಆಗುತ್ತೆ ಅನ್ನೋದು ಈಗ ಎದ್ದಿರುವಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ CID ಅನ್ನೋದು ಸರ್ಕಾರದ ಅಧೀನ ಸಂಸ್ಥೆ ಆಗಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ಇನ್ಸ್ಟ್ರಕ್ಷನ್ ಕೊಡುತ್ತೆ ಆ ರೀತಿಯಾಗಿ ಅವರು ತನಿಖೆಯನ್ನು ಮಾಡ್ತಾರೆ ಅನ್ನೋ ಆರೋಪಗಳಿದೆ. ಆದರೂ ಕೂಡ CID ಅಧಿಕಾರಿಗಳು ಯಾರನ್ನೆಲ್ಲ ಬಂಧನ ಮಾಡ್ತಾರೆ, ನಿಜಕ್ಕೂ ಸತ್ತಂಥ 11 ಜನರಿಗೆ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ನೀತಿ ಸಂತೋಷ್, ಇನ್ನೊಂದು ಕಡೆ KSA ಇಬ್ಬರು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಾಜೀನಾಮೆಯನ್ನು ಆಲ್ರೆಡಿ ನೆನೆ ಕೊಟ್ಟಿದ್ದಾರೆ ಅಂತ. ಸೊ ಈಗ KSAಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು, ಬದಲಾವಣೆಗಳಿಗೇನು? ಯಾಕಂದರೆ ನಾವು ಇದರಲ್ಲಿ ಸೀಮಿತ ಪಾತ್ರ ನಮ್ದಾಗಿದ್ರೂ ಕೂಡ ನೈತಿಕವಾಗಿ ನಾವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳಿಗೇನು ಅಂತ? ನೀತಿಯಲ್ಲಿ KSA ಇದು ಸೀಮಿತ ಇದು ಸಮಯ ಮಾತ್ರ ಇರೋದಿಲ್ಲ, ನಮ್ಮದು ಒಂದು ಸ್ವಲ್ಪ ಮಟ್ಟದ ಪ್ರಮಾಣದಲ್ಲಿ ಮಾತ್ರದಲ್ಲಿ ನಮ್ಮ ಪಾಲು ಅಂತ ಹೇಳಲಿಕ್ಕಿಲ್ಲ. ಸಂಪೂರ್ಣವಾಗಿ ಇದರ ಜವಾಬ್ದಾರಿನ KSA ಒಪ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸ್ಟೇಡಿಯಂ ಇರೋದು ಅವ್ರ ಕಂಟ್ರೋಲಲ್ಲಿ, ಆ ಪೇಜಲ್ಲಿ ಹಾಕ್ಸಿರುವಂಥದ್ದು ಇವರೇನೆ, ಬನ್ನಿ ಅಂತ ಹೇಳಿರೋದು ಇವನೇ. ಕಮಿಷನರ್ ಆಫೀಸ್ಗೆ ಬಂದು KSA ಸೆಕ್ರೆಟರಿ ಮತ್ತು ಅವರ ಮತ್ತೋರ್ವ ಅಧಿಕಾರಿ ಬಂದು ಮಾತನಾಡ್ಕೊಂಡು ಹೋಗ್ತಾರೆ, ಸರ್ಕಾರದಿಂದ ಒತ್ತಡವನ್ನು ತರ್ತಾರೆ. ಸೊ ಯಾವುದೇ ಪ್ಲ್ಯಾನ್ ಇಲ್ಲದೆ, ಪ್ರೀ ಪ್ಲ್ಯಾನ್ ಅಂದರೆ ಪೂರ್ವ ನಿಯೋಜಿತವಾಗಿ ಪ್ಲ್ಯಾನ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಇಂಥ ಇನ್ಸಿಡೆಂಟ್ಗಳಾಗ್ತವೆ. ಸೊ ಈಗಾಗಲೇ ಏನು KSAನ ಇದಕ್ಕೆ ಕಾರಣವಾಗಿರುವಂಥ ಇಬ್ಬರು ಏನು ಅಲ್ಲಿನ ಸೆಕ್ರೆಟರಿ ಇರ್ಬೋದು, ಖಜಾಂಜಿ ಇರ್ಬೋದು, ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಅನ್ಸೈನ್ಡ್ ಕಾಪಿ ಪ್ರೆಸ್ ರಿಲೀಸ್ ಅಂತೇಳಿ ಓಡಾಡ್ತಾ ಇರುವಂಥದ್ದು. ಅಧಿಕೃತವಾಗಿ ಯಾರು ಕೂಡ KSA ಎಂದಿನ ಅದ್ರ ಬಗ್ಗೆ ಯಾವುದೇ ಪತ್ರಿಕಾಗೋಷ್ಠಿ ಆಗಲಿ ಮತ್ತೊಂದಾಗಲಿ ಹೊರಡಿಸಿಲ್ಲ. ಸೊ ಸೈನ್ಡ್ ಕಾಪಿ ಕೂಡ ಹೊರಗಡೆ ಬಂದಿಲ್ಲ. ಸೊ ಹೀಗಾಗಿ ಅದು ಸುಮ್ಮನೆ ಮೇಲ್ನೋಟಕ್ಕೆ ಜನರ ಕಣ್ಣೊರ್ಸೋಕ್ಕೋ, ಸರ್ಕಾರದಕ್ಕೆ ಕಣ್ಣೊರ್ಸೋಕ್ಕೋ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ರಾಜೀನಾಮೆಯನ್ನು ನೀಡ್ತಿದ್ದಾರೆ ಅನ್ನೋದು ಅಫಿಷಿಯಲ್ ಆಗಿ KSA ಮತ್ತೆ ತಿಳಿಸ್ಬೇಕಾಗುತ್ತೆ. ಆದರೆ ಇದರಲ್ಲಿ ಬಹುತೇಕ ಪಾಲು KSA ಇರುತ್ತೆ. ಅವರು ಇದನ್ನು ಒಂದಿಷ್ಟು ತಡವಾಗಿ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ರಜಾ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರೆ ನಿಜಕ್ಕೂ ಅವ್ರಿಗೂ ಒಳ್ಳೆಯ ಹೆಸರು ಬರ್ತಾ ಇತ್ತು. RCB
ಫ್ಯಾನ್ಗಳು ಕೂಡ RCB ಆಟಗಾರರನ್ನು ನೋಡಲಿಕ್ಕೆ ಅವಕಾಶಗಳು ಸಿಗ್ತಾ ಇತ್ತು. ಇದ್ಯಾವುದಕ್ಕೂ ಅವಕಾಶ ಮಾಡದೆ ತರಾತುರಿಯಲ್ಲಿ ಮಾಡಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಮಾಡೋ ರೀತಿಯಲ್ಲಿ ಮಾಡಿದ್ದಿತ್ತಲ್ಲ, ಇದೇ ಈ 11 ಜನರ ಸಾವಿಗೆ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.